ಸತ್ಯ ಹೇಳ್ತೇನೆ, ಅವನಿಗೆ ಆಗುದಿಲ್ವಾಗಿತ್ತು. ನಾನೇ ಒತ್ತಾಯ ಮಾಡೋದು, ನಾನು ಅನುಕೂಲ ಮಾಡ್ಕೊಡ್ತೇನೆ, ಬಾ ತಿರುಗಾಟ ಮಾಡು ಅಂತ ಹೇಳಿದ್ದು. ಅಲ್ಲಿ ರಾಮ ಅಂತ ಕರ್ಮ ಮಾಡ್ತಿದ್ದ, ಸುತ್ತಾಕ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಸುತ್ತಾಗ್ಲಿಕ್ಕಿಲ್ಲ ಅಂದ್ರೆ ಈಗ ಒಂದು ಕೆಲಸ ಮಾಡು, ನನ್ನ ಮೂಲ ಹೊಂದಾಣಿಕೆ ಮಾಡ್ಕೊಳ್ಳೋ. ನಿನಗೆ ಬರುವ ವರ್ಷ ಮದುವೆ, ಅಣ್ಣ ನಾನು ಈ ವರ್ಷ ಮದುವೆ ಆಗ್ತೇನೆ. ಬೇಡ, ಹಾಗೆ ಮಾಡುವಣ. ಬರುವ ವರ್ಷ ನಿನಗೆ ಈ ವರ್ಷ ನನಗೆ ಇರಲಿ. ನಾನು ಬೇರೆ ಊರಿಗೆ ಹೋಗುದೇ. ಬೇಡ ಬೇಡ ಅಣ್ಣ ನೋಡು, ನನಗೆ ಅವಳು ಕಂಡಾಗ ನಿನ್ನ ಹೊತ್ತಿಗೆ ನೆನಪಾಯ್ತು. ಇಲ್ಲಪ್ಪ ಕೇಳಬೇಡ, ಗುಟ್ಟು ನಮ್ಮ ಗುಟ್ಟೆ ದೊಡ್ಡ. ಅಣ್ಣ, ಲೋಕದಲ್ಲಿ ಒಂದು ಮಾತುಂಟು, ಏನು? ಹೆತ್ತ ತಂದೆ ತಾಯಿ ಇಲ್ಲದೆ ಇದ್ದರೂ ಅಣ್ಣ ಇರಬೇಕಂತೆ. ಅಪ್ಪನನ್ನು ಕಳೆದುಕೊಂಡು ಬಹಳ ವ್ಯಥೆಯಲ್ಲಿದ್ದೆ. ಹಾಗಂತ ವ್ಯಥೆಯನ್ನು ನಿವಾರಿಸಿದವ ನನ್ನ ಅಣ್ಣ ಅಲ್ಲ, ನನ್ನ ಅಪ್ಪ. ಅಪ್ಪನಾದವ ಪ್ರಾಯ ಸಮರ್ಥನಾದ ಮಗನಿಗೆ ಒಳ್ಳೆಯ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸ್ಬೇಕು. ಅಪ್ಪ ಪಾಪ ಇದುವರೆಗೂ ಮಾಡಿಸ್ಲಿಲ್ಲ. ಮಗ ಕೇಳ್ತಾ ಇದ್ದಾನೆ. ಹಾಗಾಗಿ ಅಪ್ಪ, ಓ ಮಗನೇ, ಅಪ್ಪ ಮಗನೇ, ನನಗೆ ಇವಳು ಇಷ್ಟ ಆಗಿದ್ದಾಳೆ, ನನಗೆ ಇವಳನ್ನು ಮದುವೆ ಮಾಡಿಸಪ್ಪ. ಅಣ್ಣ ತಮ್ಮನ್ ಸುಳ್ಳು ಹೇಳಿದ್ರೆ ಅಪ್ಪ ಮಕ್ಕಳು ತಡಿಯ, ಸಂಭಾಷಣೆ ಬೇರೆ ಉಂಟು. ಅದು ಭಾವನೆ ಕೊಡುವುದಿಲ್ಲ ಯಾರು. ತಮ್ಮ, ಅಣ್ಣ ನನ್ನನ್ನು ತಂದೆ ಅಂತ ನೀನು ಪ್ರೀತಿಯಿಂದ ಕಂಡವ. ಹೌದು. ನಿನ್ನನ್ನು ಮಗನಂತೆ ನಾನು ಕಂಡವನು. ಹಾಗಾದ್ರೆ ಮದುವೆ ಮಾಡಿಸೋಣ. ಆದ್ರೂ ಒಂದು ಏನು, ಜೀವನದಲ್ಲಿ ಇದುವರೆಗೆ ತಂದೆಯ ಪ್ರೀತಿಯನ್ನು ಮಾತ್ರ ಕಂಡೆ. ತಾಯಿ ಪ್ರೀತಿ ಬೇಡವೇನೋ ನನಗೆ. ಅದಕ್ಕಾಗಿ ಇವತ್ತಿಂದ ತಂದೆ ತಾಯಿಯರ ಪ್ರೀತಿಯನ್ನ ನಿನ್ನ ಪಾಲಿಗೆ ದಿನನಿತ್ಯವೂ ಉಣಬಡಿಸ್ತೇನೆ. ಯೋಚಿಸುವುದು ಬೇಡ. ನಿನಗೆ ಸಮಯವನ್ನು ನೋಡಿ ಯೋಗ್ಯವಾದಂತ ಹೆಣ್ಣನ್ನ ಕಂಡು ಮದುವೆ ಮಾಡಿಸಿ ನಾವೇ ದಾರಿ ಎರೆದು ಕೊಡ್ತೇವೆ. ಅಣ್ಣ, ನೀನು ನನಗೆ ಅಪ್ಪನೂ ನೀನೆ, ತಂದೆಯೂ ನೀನೆ, ತಾಯಿಯೂ ನೀನೆ, ದೊಡ್ಡಪ್ಪ. ನನಗೆ ಇಬ್ಬರು ಬೇಡ, ನನಗೆ ಅಪ್ಪ ಅಮ್ಮ ನೀನೇ ಆಗಿರ್ಬೇಕು. ಮತ್ತೆ ಬೇರೆ ಯಾರಲ್ಲಿ ಇಷ್ಟಪಡೋದಿಲ್ಲ ನಾನು. ನೋಡು, ನಿಂಗೆ ಬೇಸರ ಆಗುದಿಲ್ಲ? ಆಗ್ತದೆ, ಹಿರಿಯವ ಅಲ್ವಾ? ಹೌದು. ನಾನು ಹೇಳಿದ್ದನ್ನು ಇದುವರೆಗೆ ನೀನು ಚಾಚು ತಪ್ಪದೆ ನಡೆಸ್ಕೊಂಡು ಮಾಡಿದ್ನಪ್ಪ ಅಲ್ವಾ? ಹೌದು. ಅದಕ್ಕಾಗಿ ನೀನು ಏನೇ ಹೇಳಿದ್ರು ಅಲ್ಲ ಅಂತ ಹೇಳಿದ್ನ ಅಲ್ವಾ? ಹಾಗಿರುವಾಗ ಈ ಒಂದು ಮದುವೆ ಪ್ರಕರಣ ಅದರಲ್ಲಿ ಎಂತ ಉಂಟು? ಎಂತ ಹೇಳಿದ್ರು ಮಾಡ್ತೇನೆ. ನಿಮ್ಮೂರಲ್ಲಿ ಹೆಣ್ಮಕ್ಳು ಇಲ್ವಾ? ಯಾಕೆ ನೀವು ಈ ರೀತಿ ಸಂಕಟ ಪಡೋದು ನೋಡಿದ್ರೆ ಬಹಳ ಹೆಣ್ಮಕ್ಳು ಇದ್ದಾರೆ, ನಿನ್ನಂತರಿಲ್ಲ. ಬಹಳ ಕಷ್ಟ ಆಗ್ತದೆ. ಅಂದ್ರೆ ಈಗ ಒಂದು ಕೆಲಸ ಮಾಡು, ನನ್ನ ಮೂಲ ಹೊಂದಾಣಿಕೆ ಮಾಡ್ಕೊಳ್ಳೋ. ನಿನಗೆ ಬರುವ ವರ್ಷ ಮದುವೆ, ಅಣ್ಣ ನಾನು ಈ ವರ್ಷ ಮದುವೆ ಆಗ್ತೇನೆ. ಬೇಡ, ಹಾಗೆ ಮಾಡುವಣ. ಬರುವ ವರ್ಷ ನಿನಗೆ ಈ ವರ್ಷ ನನಗೆ ಇರಲಿ. ನಾನು ಬೇರೆ ಊರಿಗೆ ಹೋಗುದೇ. ಬೇಡ ಬೇಡ ಒಂದು ಕೆಲಸ ಮಾಡು. ಈಗ ಅವಳು ಕೊನೆಗೆ ಹೇಳಿದ ಮಾತೇನು? ಏನು? ವೀರರೊಬ್ಬರನ್ನ ವರಿಸ್ತೇನೆ. ಅದು ತೀರ್ಮಾನ ಆದ್ರೆ ಯಾರನ್ನು ಅಂತ ನಾನು ಮದುವೆ ಆಗ್ತೇನೆ. ಅಣ್ಣ, ಇವಳು ಬೇಡ ಮರ, ಈಗಲೇ ಕರ್ಕರೆ, ಮತ್ತೆ ಮದುವೆ ಆದ್ರೆ ಬಹಳ ಕಷ್ಟ ಉಂಟು. ಅದು ಕರ್ಕರೆ ಅಲ್ಲ, ನೀ ಕರ್ಕರೆ ಮಾಡಿದ್ರಿಂದ ಕರ್ಕರೆ. ನೀ ಸುಮ್ಮನೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾ ಮದುವೆ ಆಗ್ತಿದ್ದೆ. ಮೊದ್ಲೇ ಕರ್ಕರೆ ಅಂತ ಹೇಳ್ತೀರಿ. ನೀ ಎಷ್ಟು ಪ್ರೀತಿಯಲ್ಲಿ ನೋಡ್ಕೊಳ್ತೀನಿ ಅಂತ ಗೊತ್ತಿಲ್ಲ. ಇಲ್ವಾ? ಅದು ಹಾಗೆ, ಮದುವೆ ಆಗೋ ಮೊದಲು ಗಂಡು ಮಾತಾಡ್ತಾನೆ, ಮದುವೆ ಆದ್ಮೇಲೆ ಹೆಂಡತಿ ಮಾತಾಡ್ತಾಳೆ. ಸುಮ್ಮನೆ ಕೂತ್ಕೊಳ್ಳೋದೆ ಎಂತ ಇಲ್ಲ. ಅದಕ್ಕಾಗಿ ನೀ ಮದುವೆ ಆಗೋದು ಬೇಡ. ನನಗೆ ಮೊದಲಿನ ಸುಮ್ಮನೆ ಇರ್ತೇನೆ, ಇವ್ ಕೊನೆಗೂ ಸುಮ್ಮನೆ ಇರ್ತೇನೆ. ನೋಡೋ, ಈಗ ಪರಾಕ್ರಮದ ವಿಚಾರ, ನನಗೆ ಅದೇ ಯೋಚನೆ ಮಾಡು. ಶಕ್ತಿಯ ವಿಚಾರ. ನಿಮಗೆ ಶಕ್ತಿ ಹೆಚ್ಚು ಉಂಟು, ನಿಮಗೆ ಶಕ್ತಿ ಹೆಚ್ಚು ನೋಡಿದ್ರೆ ಗೊತ್ತಾಗ. ನನಗೆ ಅಂತ ಕಡಿಮೆ ಉಂಟು. ಹಾಗಲ್ಲ, ನಿಮಗೆ ಕಡಿಮೆ ಇಲ್ಲ, ನೀವಷ್ಟು ಪರಾಕ್ರಮರೇ ಹೌದು. ನೀನು ಹೇಳಿದ ಮಾತು ಸತ್ಯ. ಅವನಿಗಿಂತ ಸಾಮರ್ಥ್ಯದಲ್ಲಿ ನಾನು ಹೆಚ್ಚಿದ್ದೇನೆ. ಕಡಿಮೆ ಇಲ್ಲ. ಆದ್ರೂ ಒಂದು, ಈಗ ಬಾಯಲ್ಲಿ ಹೇಳಿದ್ರೆ ನಾನು ನಂಬಲಿಕ್ಕೆ ಹೇಗೆ ಆಗುತ್ತದೆ? ನಾಳೆ ದಿನ ಮತ್ತೊಬ್ಬರಲ್ಲಿ ಶೌರ್ಯ ಹೆಚ್ಚುಂಟು ಅಂತ ಗೊತ್ತಾಗಿ ಹೋದ್ರೆ, ಅಯ್ಯೋ ನಾನು ತಪ್ಪಿ ಮದುವೆ ಆದಂತ ನನಗೆ ಬೇಸರ ಆಗಲಿಕ್ಕಿಲ್ವ? ಒಂದು ಪ್ರಮಾಣ ಆದ್ರೆ ನೋಡಿ, ಮದುವೆಗಾಗಿ ಯಾರೆಲ್ಲ ಎಂತೆಂತೆಲ್ಲ ಮಾಡ್ತಾರಂತ, ನೀವು ಒಂದು ಪ್ರಮಾಣ ನನಗೆ ಮಾಡಿ ತೋರಿಸುವುದಕ್ಕಾಗೋದು. ಪ್ರಮಾಣದ ವಿಚಾರ ಬಂದ್ರೆ, ದೇವಲೋಕಕ್ಕೆ ಹೋಗುವ ಸಮಯದಲ್ಲಿ ತಪಸ್ಸನ್ನು ಆಚರಿಸುವಲ್ಲಿ ಪ್ರಧಾನವಾಗಿ ನಿಂತವನಾನೆ. ದೇವೇಂದ್ರನ ಬಗ್ಗು ಬಡಿಯುವಲ್ಲಿ ಮುಂದಾದವನಾನೆ. ಮಹಾವಿಷ್ಣುವನ್ನ ಓಡಿಸಿದವನಾನೆ. ದೇವಗದ್ದುಗೆಯನ್ನು ವಶಪಡಿಸಿಕೊಂಡವನಾನೆ. ವೈಕುಂಠವನ್ನ ನನ್ನ ಹಿಡಿತದಲ್ಲಿ ಇರಿಸಿಕೊಂಡವ. ನನಗಿಂತ ಪರಾಕ್ರಮಿ ಅವ ಅಲ್ಲ. ಸುರ
ಇಲ್ಲದಿದ್ರೆ ನಮ್ಮ ಶ್ರಮದಿಂದ ಹೌದಾ ವಿಚಾರ ಹೌದಾ ಅಂತೆಲ್ಲ ಪಾಪ ಕೈ ಕಾಲು ಎತ್ತುದಿಲ್ಲವ. ಎತ್ತುದಿಲ್ಲವ ನೀವು ಇಲ್ಲ ನಾ ಚುರುಕಾದ ಅವ್ ಚುರುಕಾಗ್ತಾವ, ಇಲ್ಲ ಹೇ ಹೇ ಮಾಡ್ತಾವ. ಈಗ ನೋಡಿ ನಿಮ್ಮ ಸತ್ಯ ಹೇಳ್ತೇನೆ, ಅವನಿಗೆ ಆಗುದಿಲ್ವಾಗಿತ್ತು, ನಾನೇ ಒತ್ತಾಯ ಮಾಡೋದು. ನಾನು ಅನುಕೂಲ ಮಾಡಿಕೊಡ್ತೇನೆ, ಬಾ ತಿರುಗಾಟ ಮಾಡು ಅಂತ ಹೇಳಿದ್ದು. ಅವ ಎಂತ ಕರ್ಮ ಮಾಡ್ತಿದ್ದ? ಸುತ್ತಾಕ್ಲಿಕ್ಕೆ ಆಗುದಿಲ್ಲ ಅವನಿಗೆ. ದಿನ ಆದ್ರೆ ಹೇಗೆ ನಾ ಸುತ್ತಾಗ್ಲಿಕ್ಕಿಲ್ಲ, ನನ್ನ ಹತ್ರ ಏನು ಆಗುದಿಲ್ಲ. ಹೌದಲ್ವಾ? ಹಾಗೆ ಇವಳು ಮದುವೆ ಮಾಡಿ ಸೇವೆ ಮಾಡ್ಲಿ ಅವಳು. ಆಗುದಿಲ್ಲ. ನೋಡಿ 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 ನಾನೇ ಅವಳು ಮದುವೆ ಆಗಿ ನಿನ್ ಸೇವೆ ಮಾಡ್ತೇನೆ. ಜಗಳ ಮಾಡಬಾರ್ದು. ಆಯ್ತು, ನೀವಾಗಿ ಕೆಲಸ ಮಾಡು, ನೀ ಮದುವೆ ಆಗ ಅವಳು ಸೇವೆ ಕಳಿಸ್ತೀಯಾ? ನಿನ್ನ ಕರ್ಮ ಅದಾಗ್ಲಿಕ್ಕಿಲ್ಲ. ನೀವಾಗಿ ಜಗಳ ಮಾಡಬಾರ್ದು, ನೀವಾಗಿ ಜಗಳ ಮಾಡಲೇಬಾರ್ದು. ಒಂದು ಪ್ರಮಾಣ ಆಯ್ತು ಅಂತಾದ್ರೆ ನಾನು ನೀವೆಲ್ಲ ಒಂದು ಒಂದು ಪಂಥ ಅಷ್ಟೇ, ಪಂಥ ಮದುವೆಗಾಗಿ ಅಷ್ಟೇ. ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಕೆ. ನೀವು ಪ್ರಮಾಣ ಸಿದ್ಧ ಮಾಡಿ, ನಾನು ಯಾತ್ರೆಗೆ ಸಿದ್ಧ ಮಾಡ್ತೇನೆ. ಯಾತ್ರೆಗೆ? ಯಾತ್ರೆಯ ಜೀವನ ಯಾತ್ರೆ ನಿಮ್ಮ ನೋಡು, ನಿನಗಿಂತ ಸಾಮರ್ಥ್ಯ ನಾನು ಹೆಚ್ಚನ್ನೋದನ್ನು ಈಗ ತೋರಿಸ್ತೇನೆ. ಇವತ್ತಿನವರೆಗೂ ನಿನಗೆ ಪ್ರೀತಿಯಿಂದ ಮಾತಾಡಿದವ, ಇಂದು ಸ್ವರ ಏರಿಸಿದಂತ ಎಲ್ಲ ಕಾಕು ಕೈ ತೋರಿಸ್ಬೇಡ, ಕೈ ಮುರಿದು ನೀವೇ ಎದುರಿನಲ್ಲಿ ನನ್ನ ಪರಾಕ್ರಮ ಏನೆನ್ನುವುದಿಲ್ಲ, ಇವನ ಬಡಿ ದುರುಳಿಸಿ ತೋರಿಸ್ತೇನೆ. ಕೈ ಕಾಲ ಮುರಿದು ಹಾಕಿ ನೀವೇ ಕೊಲ್ಲುವುದಿಲ್ಲ, ಕೊಲ್ಲುವುದಿಲ್ಲ, ಕೈ ಕಾಲ ಮುರಿದು ರಟ್ಟೆ ಕುಟ್ಟಿ ಸುರರು ಉಘೆ ಉಘೆ ಎಂದೆನುತ್ತ ಪೂಮಳೆಯ ಗೆರೆದರಾಗ ಪ್ರಪಂಚದಲ್ಲಿ ಯಾವುದಿಲ್ಲದೆ ಇದ್ರೂ ಬದುಕುವುದಕ್ಕಾಗುತ್ತದೆ, ತಲೆ ಇಲ್ಲದಿದ್ರೂ ಬದುಕುವುದಕ್ಕಾಗುವುದಿಲ್ಲ ಎನ್ನುವುದಕ್ಕೆ ಇವರೇ ಸಾಕ್ಷಿ. ಶಕ್ತಿಗಿಂತಲೂ ಯುಕ್ತಿಯೇ ಮೇಲು, ಎಷ್ಟಿದ್ರೇನು ಬುದ್ಧಿಯೇ ಇಲ್ಲ ಅಂತಾದ ಮೇಲೆ ಇದ್ದದ್ದನ್ನು ಅನುಭವಿಸುವ ಯೋಗ ಇರಲಾರದು. ಎಂಥದ್ದೇ ಆಗಲಿ ಪ್ರಪಂಚಕ್ಕೊಂದು ಸಂದೇಶ ಹೋಗಿತ್ತಲ್ಲ, ಅಹಂಕಾರದಿಂದ ವೃತ್ತಿಸುವವರಿಗೆ, ನಮ್ಮದಲ್ಲದನ್ನು ವಶಪಡಿಸಿಕೊಳ್ಳುವವರಿಗೆ ಇಂಥ ಸಾವೇ ಗತಿ ಎನ್ನುವುದು. ದೇವತೆಗಳೆಲ್ಲ ಹೂವಿನ ಮಳೆ ನಗರಿಯುತ್ತಾ ಇದ್ದಾರೆ, ಲೋಕ ಕಲ್ಯಾಣ ಆಯಿತು ಎನ್ನುವುದಾಗಿ ಸ್ಪಷ್ಟವಾಯಿತು, ಕಾರ್ಯ ಎನ್ನುವುದು ಮುಕ್ತಾಯ ಆಯಿತು. ನೇರವಾಗಿ ಆ ನಾರಾಯಣ ಇದ್ದಲ್ಲಿಗೆ ಹೋಗಿ ಎಲ್ಲವನ್ನ ಭಿನ್ನಯಿಸಿಕೊಳ್ಳುತ್ತೇನಂತೆ.